ಏನು ಸಾರಿ ಮಾಡಬಾರ್ದನ್ನೆಲ್ಲ ಮಾಡಿಬಿಟ್ಟು ಸುಮ್ಮನೆ ಬಂದು ಸಾರಿ ಹೇಳಿದ್ರೆ ಮುಗಿದು ಹೋಗುತ್ತೆ ಅಂದ್ಕೊಬಿಟ್ಟಿದ್ಯಾ? ನಿನ್ನಿಂದ ನನಗೆಷ್ಟು ಅವಮಾನ ಆಗಿದೆ ಗೊತ್ತಾ? ಅಷ್ಟು ಜನರ ಮುಂದೆ ಹೋದ ನನ್ನ ಮರ್ಯಾದೆ ಮತ್ತೆ ಮರಳಿ ಬಂದುಬಿಡುತ್ತೆ ಅಂದ್ಕೊಂಡ್ಬಿಟ್ಟಿದ್ಯಾ? ಇಲ್ಲ, ನೀನು ಮಾಡಿದ ತಪ್ಪಿಗೆ ನೀನು ಅಷ್ಟು ಸುಲಭವಾಗಿ ಬಿಡ್ತೀನಿ ಅಂತ ಮಾತ್ರ ನೀನು ಭಾವಿಸ್ಬೇಡ. ನಿನ್ನ ಜೀವನದಲ್ಲಿ ಮರೆಯಲಾಗದ ಏಟು ಕೊಡದೇ ಇದ್ದರೆ ನನ್ನ ಹೆಸರು ಸಾಮ್ರಾಟೇ ಅಲ್ಲ ಅನ್ನುತ್ತಾ ಸಾಮ್ರಾಟ್ ಗರ್ಜಿಸ್ತಿದ್ದ. ಅವನ ಸಿಟ್ಟನ್ನು ಕಂಡು ಯಾವ ಕ್ಷಣದಲ್ಲಿ ತನ್ನ ಉಸಿರು ನಿಂತು ಹೋಗುತ್ತೋ ಎಂಬ ಭಯದಿಂದ ಸುರಕ್ಷಾ ತನ್ನ ಉಸಿರನ್ನ ಬಿಗಿ ಹಿಡಿದು ಸರ್ ಅಂತ ಅಳುವಿನಿಂದ ಕೂಡಿದ ಗಡುಸಾದ ಧ್ವನಿಯಲ್ಲಿ ಕರೆದ್ಲು. ಅವಳ ಕಣ್ಣುಗಳಲ್ಲಿನ ಭಯ ಮತ್ತು ಆ ನೋವಿನಿಂದ ಕಣ್ಣಿನಲ್ಲಿ ತುಂಬಿಕೊಳ್ತಿದ್ದ ಕಣ್ಣೀರನ್ನು ಕಂಡು ಸಾಮ್ರಾಟ್ನ ಅಹಂಕಾರಕ್ಕೆ ತೃಪ್ತಿಯಾಯಿತು. ಅವನ ಮೆಲ್ಲನೆ ನಕ್ಕು ಅವಳನ್ನ ಬಿಟ್ಟು ದೂರ ಸರಿದ. ಅವನ ಆ ನಗು ನೋಡಿದ ಸುರಕ್ಷಾಗೆ ತಾನು ಸಾವಿನ ಹತ್ರಕ್ಕೋಗಿ ಬಂದಂತ ಅನ್ನಿಸ್ತು. ಸಾಮ್ರಾಟ್ ದೂರ ಸರಿತಿದ್ದಂತೆಯೇ ಗಾಳಿಯಲ್ಲಿ ಸೇರಿ ಹೋಗ್ತಿದ್ದ ಅವಳ ಉಸಿರಿಗೆ ಮತ್ತೆ ಜೀವ ಬಂದಂತಾಯಿತು. ಸಾಮ್ರಾಟ್ ಅವಳ ಕಿವಿ ಹತ್ರ ಬಂದು, ಏನು ಸತ್ತು ಹೋಗ್ತೀನಿ ಅಂದ್ಕೊಂಡಿದ್ಯಾ ಅಂತ ಕೇಳ್ದ. ಅವಳು ಭಾರವಾಗಿ ಉಸಿರಾಡ್ತಿರೋದನ್ನು ಅವನು ಗಮನಿಸ್ತಿದ್ದ. ಸಾವಿನ ಅಂಚಿನವರೆಗೂ ಹೋಗಿ ಬಂದಿದ್ದ ಅವಳ ಉಸಿರಾಟ ಇನ್ನೂ ಸರಿಯಾಗೋ ಮೊದಲೇ ಮತ್ತೆ ಅವನ ಧ್ವನಿ ಕೇಳಿ ಅವಳು ಸಾವು ಬದುಕಿನ ಮಧ್ಯೆ ಒದ್ದಾಡುವಂತಾಯಿತು. ಅವಳು ಪಡ್ತಿದ್ದ ತೊಂದರೆ ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಿತ್ತು. ಅದನ್ನು ನೋಡಿ ಸಾಮ್ರಾಟ್ ಕುಹಕದ ನಗು ನಗ್ತಾ, ನೀನು ಇಷ್ಟು ಸುಲಭವಾಗಿ ಸಾಯೋದಕ್ಕೆ ಬಿಡ್ತೀನಿ ಅಂತ ಹೇಗೆ ಅಂದ್ಕೊಂಡೆ? ಈಗ ನಿನಗನ್ನಿಸ್ತಿದೆಯಲ್ಲ, ಈ ನೋವು ಅನುಭವಿಸೋದಕ್ಕಿಂತ ಸಾಯೋದೇ ಮೇಲು ಅಂತ. ಹಾಗೆ ನೀನು ಪ್ರತಿದಿನ ಪ್ರತಿ ಕ್ಷಣ ನಿನ್ನ ಸಾವನ್ನು ನೀನೇ ಬಯಸಬೇಕು. ಅಷ್ಟೇ ಅಲ್ಲ, ನಿನ್ನ ಸಂತೋಷಕ್ಕಾಗಿ ಬರೋ ಆ ಸಾವನ್ನು ಕೂಡ ನಿನ್ನನ್ನು ಈ ನೋವಿನಿಂದ ಬಿಡಿಸೋ ಆ ಸಾವನ್ನು ಕೂಡ ನಾನು ನಿನಗಿಂತ ದೂರ ಮಾಡಿಬಿಡ್ತೀನಿ. ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಸಂತೋಷ, ಆನಂದ, ನಗು ಇವ್ಯಾವುದು ನಿನಗೆ ಸಿಗದಂತೆ ಮಾಡ್ತೀನಿ. ಅದು ಕೊನೆಗೆ ಸಾವೇ ಆಗಿದ್ದರೂ ಸರಿ ಅಂತ ಸೇಡಿನ ಧ್ವನಿಯಲ್ಲಿ ಹೇಳ್ತಿದ್ದ ಸಾಮ್ರಾಟ್ನ ಆ ರಾಕ್ಷಸತನಕ್ಕೆ ಹೆದರಿದ ಸುರಕ್ಷಾ ಅವನನ್ನು ತನ್ನಿಂದ ದೂರ ತಳ್ಳಲು ಎಲ್ಲ ರೀತಿ ಪ್ರಯತ್ನ ಪಟ್ಟಳು. ಅವಳ ಪ್ರಯತ್ನವನ್ನು ನೋಡಿ ನಗ್ತಾ ಸಾಮ್ರಾಟ್, ನೀನು ಹೀಗೆ ಒಂದೇ ಸಲ ಸಾಯೋದು ನನಗೂ ಇಷ್ಟ ಇಲ್ಲ. ನಿನ್ನನ್ನು ಸ್ವಲ್ಪವಾಗಿ ಸಾವಿಗೆ ಪರಿಚಯಿಸ್ತೀನಿ ನೋಡು ಅಂತ ಹೇಳಿ ತನ್ನ ಸೀಟಿನ ಕಡೆಗೆ ಹೋದ. ಅವನು ದೂರ ಹೋಗ್ತಿದ್ದಂತೆ ಸುರಕ್ಷಾ ಒಂದೇ ಸಮನೆ ಕುಸಿದು ಕೆಳಗೆ ಬಿದ್ದುಬಿಟ್ಲು. ಮೊಣಕಾಲುಗಳ ಮಧ್ಯೆ ತಲೆ ಇಟ್ಕೊಂಡು ಬಲವಂತವಾಗಿ ಉಸಿರು ಎಳೆದುಕೊಳ್ತಾ ಅವನ ಮಾತುಗಳನ್ನ ನೆನೆದು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದ್ಲು. ಸಾಮ್ರಾಟ್ ಆ ಅಳುವನ್ನು ಕೂಡ ಎಂಜಾಯ್ ಮಾಡ್ತಾ ತನ್ನ ಸೀಟ್ನಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತು ಅವಳನ್ನು ನೋಡ್ತಿದ್ದ. ಅಳುವಿನಿಂದ ಅವಳಿಗೆ ಬಿಕ್ಕಳಿಕೆ ಬರ್ತಿರೋದನ್ನು ಕಂಡು ಅವನ ಮುಖದಲ್ಲಿ ಒಂದು ರೀತಿ ಶಾಂತಿ ಮೂಡಿತು. 10 ನಿಮಿಷಗಳ ಕಾಲ ಸತತವಾಗಿ ಅತ್ತ ನಂತರ ಸುರಕ್ಷಾ ಕಣ್ಣೀರನ್ನು ಒರೆಸ್ಕೊಂಡ್ಳು. ಸಾಮ್ರಾಟ್ನ ಈ ನಡವಳಿಕೆಯಿಂದ ಅವಳಲ್ಲಿದ್ದ ಸಿಟ್ಟು ಕಟ್ಟೆ ಒಡೆಯಿತು. ಆವೇಶದಿಂದ ಎದ್ದು ನಿಂತು ಅವನ ಮುಂದೆ ಹೋಗಿ, ನಿಜಕ್ಕೂ ನಿಮ್ಮ ಸಮಸ್ಯೆ ಆದರೂ ಏನು ಸರ್? ಯಾಕೆ ನನ್ನ ಮೇಲೆ ನಿಮ್ಗೆ ಇಷ್ಟೊಂದು ಕೋಪ? ನಿಮ್ಮ ಕಣ್ಣುಗಳನ್ನ ನೋಡಿದ್ರೆ ಇದು ಬರೀ ನಾನು ನಿಮ್ಮ ಕಾಲರ್ ಹಿಡಿದೋದಕ್ಕೆ ಮಾತ್ರ ಅಂತ ಅನಿಸಲ್ಲ ಅಂತ ನೇರವಾಗಿ ಪ್ರಶ್ನಿಸಿದ್ಲು. ನೀವು ನನ್ನನ್ನು ನೋಡಿರೋದು, ಹೊಡೆದಿರೋದು ಇದೇ ಮೊದಲ ಸಲ ಏನಲ್ಲ. ನೀವು ನನ್ನನ್ನು ಬೆಳಿಗ್ಗೆ ನೋಡಿದ್ದೀರಿ, ಹೊಡೆದಿದ್ದೀರಿ ಕೂಡ. ಆಗಲೂ ನಿಮ್ಮ ಕಣ್ಣಲ್ಲಿ ಇದೇ ದ್ವೇಷ ಇತ್ತು. ಈಗ ಕಾಲರ್ ಹಿಡಿದೆ ಅಂತ ಹೊಡೆದ್ರಿ ಸರಿ, ಆದರೆ ಬೆಳಿಗ್ಗೆ ಯಾವ ಕಾರಣಕ್ಕೆ ಹೊಡೆದ್ರಿ? ಸಹಾಯ ಕೇಳೋದು ಕೂಡ ತಪ್ಪಾ ಅಂತ ಪ್ರಶ್ನಿಸ್ತಿದ್ದ ಅವಳ ಕಣ್ಣಲ್ಲಿದ್ದ ಧೈರ್ಯ ಸಾಮ್ರಾಟ್ಗೆ ನಿಜಕ್ಕೂ ಇಷ್ಟ ಆಗಲಿಲ್ಲ. ಆ ಧೈರ್ಯವನ್ನು ಅಳಿಸಲು ಅವನು ಸಡನ್ನಾಗಿ ಚೇರ್ನಿಂದ ಎದ್ದು ಬಂದು ಅವಳನ್ನ ಮಾತಾಡೋದಕ್ಕೂ ಬಿಡದೆ ಬಲವಂತವಾಗಿ ಅವಳಿಗೆ ಮುತ್ತಿಟ್ಟ. ಈ ಆಕಸ್ಮಿಕ ಘಟನೆಯಿಂದ ಸುರಕ್ಷಾ ಸ್ತಬ್ಧಳಾದ್ಲು. ಮುತ್ತಿಡತ್ಲೆ ಅವಳ ಕಣ್ಣುಗಳನ್ನ ನೋಡ್ತಿದ್ದ ಸಾಮ್ರಾಟ್ಗೆ ಇನ್ನೂ ಅವಳ ಕಣ್ಣಲ್ಲಿ ತಾನು ಬಯಸಿದ ಭಯ ಕಾಣಿಸಲಿಲ್ಲ. ಹಾಗಾಗಿ ಅವನು ಆ ಮುತ್ತನ್ನು ಇನ್ನೂ ತೀವ್ರಗೊಳಿಸಿ ಅವಳಿಗೆ ಉಸಿರಾಡಲು ಕಷ್ಟವಾಗುವಂತೆ ಮಾಡ್ದ. ಉಸಿರುಗಟ್ಟಿ ಒದ್ದಾಡ್ತಿದ್ದ ಸುರಕ್ಷಾಗೆ ಈ ಮುತ್ತಿನಲ್ಲೇ ನಾನು ಸತ್ತು ಹೋಗ್ತೀನಿ ಎಂಬ ಭಯ ಶುರುವಾಯಿತು.
ಅವಳ ಕಣ್ಣಲ್ಲಿ ಆ ಭಯ ಕಂಡ ಮರುಕ್ಷಣವೇ ಸಾಮ್ರಾಟ್ ಅವಳನ್ನು ಬಿಟ್ಟ. ಯಾಕೆ ನನ್ನ ವಿಷಯದಲ್ಲಿ ಇಷ್ಟು ರಾಕ್ಷಸನಾಗಿ ನಡ್ಕೊಳ್ತಿದ್ದೀರಿ ಅಂತ ಸುರಕ್ಷಾ ಕೇಳಿದ್ಲು. ನನ್ನನ್ನು ಪ್ರಶ್ನಿಸೋದಕ್ಕೆ ಪ್ರಯತ್ನಿಸಬೇಡ, ಸುಮ್ಮನೆ ಇಲ್ಲಿಂದ ಓಟೋಗು, ಗೆಟ್ ಲಾಸ್ಟ್ ಅಂತವನು ಗಂಭೀರವಾಗಿ ಹೇಳ್ದ. ನಾನೇನಾದರೂ ತಪ್ಪು ಮಾಡಿದರೆ ದಯವಿಟ್ಟು ಕ್ಷಮಿಸಿ, ನನ್ನ ಬಿಟ್ಟುಬಿಡಿ. ನಾನು ನಿಮ್ಮ ಆಸ್ಪತ್ರೆ ಅಥವಾ ಕಾಲೇಜು ಎಲ್ಲಿಯೂ ನಿಮಗೆ ಮತ್ತೆ ಎದುರಾಗೋದಿಲ್ಲ, ದಯವಿಟ್ಟು ನನ್ನ ಬಿಡಿ ಅಂತ ಅವಳು ಕೈ ಜೋಡಿಸಿ ಬೇಡ್ಕೊಂಡ್ಳು. ಅವಳ ಮಾತುಗಳು ಅವನಿಗೆ ಕಿರಿಕಿರಿ ಉಂಟು ಮಾಡಿದ್ವು. ಅವನು ವೇಗವಾಗಿ ಅವಳ ಹತ್ರ ಹೋಗಿ ಅವಳ ಕೈ ಹಿಡಿದು ಎಳ್ಕೊಂಡು ಹೋಗಿ ತನ್ನ ಕೋಣೆಯಿಂದ ಹೊರಗೆ ಹಾಕ್ತ. ಅವನು ತಳ್ಳಿದ ರಭಸಕ್ಕೆ ಸುರಕ್ಷಾ ಸಮತೋಲನ ತಪ್ಪಿ ನೆಲದ ಮೇಲೆ ಬಿದ್ದ ಸುರಕ್ಷಾಳನ್ನು ಗಮನಿಸದೆ, ಇಲ್ಲಿ ಹತ್ತು ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ, ಹೋಗು ಅಂತ ಹೇಳಿ ಬಾಗಿಲು ಹಾಕ್ಕೊಂಡ. ಬಾಗಿಲು ಹಾಕಿದ ಶಬ್ದಕ್ಕೆ ಸುರಕ್ಷಾ ಅದುರಿ ಹೋದ್ಲು. ಕೇವಲ ಒಂದೇ ದಿನದಲ್ಲಿ ಬದಲಾದ ತನ್ನ ಪರಿಸ್ಥಿತಿಯನ್ನು ನೆನೆದು ನೋವಿನಿಂದ ಅಲ್ಲಿಂದ ಎದ್ದು ಲಿಫ್ಟ್ ಹತ್ತಿದ್ಲು. ಲಿಫ್ಟ್ನಲ್ಲಿನ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡ್ಳು. ಹತ್ತಿದ್ದರಿಂದ ಕೆಂಪಾಗಿ ಬಾತಿದ್ದ ಕೆನ್ನೆಗಳ ಮೇಲೆ ಕಣ್ಣೀರಿನ ಕಲೆಗಳು. ನಲುಗಿದ ಬಟ್ಟೆ. ತನ್ನ ಈ ದೀನ ಸ್ಥಿತಿಯನ್ನು ಕಂಡು ಮತ್ತೆ ಅಳೋದಕ್ಕೆ ಆರಂಭಿಸಿದ್ಲು. ಲಿಫ್ಟ್ ಕೆಳಗೆ ಬಂದ ತಕ್ಷಣ ಕಣ್ಣೀರು ಒರೆಸ್ಕೊಂಡು ಆಫ್ರೋನ್ ಜೇಬಿನಿಂದ ಮಾಸ್ಕ್ ತೆಗೆದು ಮುಖ ಕವರ್ ಮಾಡಿಕೊಂಡು ಸ್ಟಾಫ್ ರೂಮ್ಗೆ ಹೋದ್ಲು. ಬ್ಯಾಗ್ನಿಂದ ನೀರು ತೆಗೆದು ಕಟಕಟ ಅಂತ ಕುಡಿದು ಮುಖ ತೊಳ್ಕೊಂಡು ಕೇವಲ ಕಣ್ಣುಗಳು ಮಾತ್ರ ಕಾಣುವಂತೆ ಸ್ಕಾರ್ಫ್ ಕಟ್ಟಿಕೊಂಡು ಆಸ್ಪತ್ರೆಯಿಂದ ಹೊರಬಂದು ತನ್ನ ಸ್ಕೂಟಿಯಲ್ಲಿ ಹಾಸ್ಟೆಲ್ಗೆ ಹೊರಟು ಹೋದ್ಲು. ಸುರಕ್ಷಾ ಹೊರಗೆ ಹೋದಾಗಿನಿಂದ ಅವಳು ಲಿಫ್ಟ್ನಲ್ಲಿ ಹತ್ತಿದ್ದು, ಸ್ಟಾಫ್ ರೂಮ್ನಲ್ಲಿ ಮಾಡಿದ್ದು ಎಲ್ಲವನ್ನ ಸಾಮ್ರಾಟ್ CCTVಯಲ್ಲಿ ನೋಡುತ್ತಲೇ ಇದ್ದ. ಎಷ್ಟು ದೂರ ಓಡಿ ಹೋಗ್ತೀಯೋ ಹೋಗು ಸುರಕ್ಷಾ, ನಿನ್ನ ತಾಳ್ಮೆ ಇರೋವರೆಗೂ ಪ್ರಯತ್ನಿಸು, ಆದರೆ ಕೊನೆಗೆ ನೀನು ಸಿಗಬೇಕಾಗಿರೋದು ನನ್ನ ಕೈಗೆ. ಹೋಗಿ ನಿನ್ನ ಹಾಸ್ಟೆಲ್ನಲ್ಲಿ ನೆಮ್ಮದಿಯಾಗಿ ಮಲಗು. ನಿನ್ನ ಜೀವನದಲ್ಲಿ ನೀನು ನೆಮ್ಮದಿಯಾಗಿ ಮಲಗೋ ಕೊನೆಯ ದಿನ ಇದೇ ಅಂತ ಸಾಮ್ರಾಟ್ ಕ್ರೂರವಾಗಿ ನಕ್ಕ. ಸುರಕ್ಷಾ ಹಾಸ್ಟೆಲ್ ತಲುಪ್ತಿದ್ದಂತೆ ರೂಮ್ ಒಳಗೋಗಿ ಬ್ಯಾಗ್ ಎಸೆದು ಮುಖ ಕೂಡ ತೊಳೆದೆ ಬೆಡ್ ಮೇಲೆ ಬಿದ್ದು ಅಳೋದಕ್ಕೆ ಆರಂಭಿಸಿದ್ಲು. ಅವನು ಯಾಕೆ ಹೀಗೆ ಮಾಡ್ತಿದ್ದಾನೆ? ತನ್ನ ಜೀವನದ ಮುಂದೆ ಏನಾಗಲಿದೆ ಅಂತ ತಿಳಿದೆ ಯೋಚಿಸ್ಲೇ ಸುಸ್ತಾಗಿ ನಿದ್ದೆ ಹೋದ್ಲು. ಡ್ಯೂಟಿ ಮುಗಿದ ನಂತರ ಸುರಕ್ಷಾಳನ್ನು ಹುಡುಕುತ್ತಾ ಅವಳ ಗೆಳತಿ ಬಿಂದು ಕಿಡ್ಸ್ ವಾರ್ಡ್ಗೆ ಹೋದ್ಲು. ಅಲ್ಲಿ ಸುರಕ್ಷಾ ಕಾಣದಿದ್ದಾಗ ಫೋನ್ ಮಾಡಿದ್ಲು, ಆದರೆ ಸುರಕ್ಷಾ ಫೋನನ್ನು ರಿಸೀವ್ ಮಾಡಲಿಲ್ಲ. ಅಷ್ಟರಲ್ಲಿ ಒಬ್ಬ ಜೂನಿಯರ್ ಡಾಕ್ಟರ್ ಸುರಕ್ಷಾ ಮೊದಲೇ ಹೋಗಿರೋ ವಿಷಯವನ್ನು ತಿಳಿಸಿದ್ಲು. ನನಗೆ ಹೇಳದೆ ಹೋಗಿದ್ದಾಳೆ ಅಂತ ಆಶ್ಚರ್ಯಪಡ್ತಾ ಬಿಂದು ಕೂಡ ರೂಮ್ಗೆ ಹೊರಟ್ಲು. ಬಿಂದು ರೂಮ್ಗೆ ಬಂದಾಗ ಮೇನ್ ಡೋರ್ ಲಾಕ್ ಮಾಡಿರಲಿಲ್ಲ. ಸುರಕ್ಷಾ ಬೆಡ್ಶೀಟ್ ಹೊದ್ಕೊಂಡು ನಡುಕ್ತಾ ಮಲಗಿದ್ಲು. ಏನಾಯ್ತಮ್ಮ ನಿನಗೆ ಅಂತ ಬಿಂದು ಬಂದು ಬ್ಲ್ಯಾಂಕೆಟನ್ನು ತೆಗೆದು ನೋಡಿದಾಗ ಸುರಕ್ಷಾಗೆ ಸುಡುವಷ್ಟು ಜ್ವರ ಇತ್ತು. ಸುರಕ್ಷಾಳ ಮೈ ಮುಟ್ಟೋ ಮೊದಲೇ ಅವಳ ಮೈ ಶಾಖ ತಡ್ತಿತ್ತು. ಓ ಮೈ ಗಾಡ್ ಸುರಕ್ಷಾ, ಏನಾಯ್ತು ನಿನಗೆ? ಬೆಳಿಗ್ಗೆ ಚೆನ್ನಾಗಿದೆಯಲ್ಲ ಅಂತ ಬಿಂದು ಅವಳನ್ನು ಎಬ್ಸೋದಕ್ಕೆ ಪ್ರಯತ್ನಿಸ್ತಿದ್ಲು. ಆದರೆ ಸುರಕ್ಷಾ ಕಣ್ಣು ಕೂಡ ಬಿಡಲಾಗ ಸ್ಥಿತಿಯಲ್ಲಿದ್ಲು. ಬಿಂದು ತಕ್ಷಣ ಒದ್ದೆ ಬಟ್ಟೆ ತಂದು ಸುರಕ್ಷಾಳ ಮುಖ, ಕಾಲು, ಕೈಗಳನ್ನು ಒರೆಸ್ತಿದ್ದಾಗ ಸುರಕ್ಷಾಳ ಕೆನ್ನೆ ಮೇಲಿದ್ದ ಬೆರಳಿನ ಗುರುತುಗಳನ್ನು ನೋಡಿ ಅವಳಿಗೇನೋ ಅನುಮಾನ ಬಂತು. ಈಗ ಮೊದಲಿಗೆ ಚಿಕಿತ್ಸೆ ನೀಡಿ ನಂತರ ವಿಚಾರಿಸೋಣ ಅಂದ್ಕೊಂಡ್ಳು. ಸ್ವಲ್ಪ ಹೊತ್ತಿನ ನಂತರ ಜ್ವರ ಕಡಿಮೆಯಾದಾಗ ಹಾಸ್ಟೆಲ್ ವಾರ್ಡನ್ ಹತ್ರ ಹಾಲು ಮತ್ತು ಬ್ರೆಡ್ ತರಿಸಿದ್ಲು. ಸುರಕ್ಷಾಳನ್ನು ಎಪ್ಸಿ ಕೂರಿಸಿ ಹಾಲಿನಲ್ಲಿ ಬ್ರೆಡ್ ಅದ್ದಿ ತಿನ್ನಿಸಿದ್ಲು. ನಂತರ ಇಂಜೆಕ್ಷನ್ ನೀಡಿ ಮಾತ್ರೆ ಕೊಡಿಸಿದ್ಲು. ಸ್ವಲ್ಪ ಹೊತ್ತಿನ ನಂತರ ಸುರಕ್ಷಾ ಪ್ರಶಾಂತವಾಗಿ ನಿದ್ದೆ ಹೋದ್ಲು. ನಿದ್ದೆಯಲ್ಲಿದ್ದ ಸುರಕ್ಷಾ ಪ್ಲೀಸ್ ನನ್ನ ಏನು ಮಾಡಬೇಡಿ ಅಂತ ಕನವರಿಸ್ತಿದ್ಲು. ಬಿಂದು ಅದನ್ನು ಕೇಳಿ ಗಾಬರಿ ಆದ್ಲು. ಯಾರೇನು ಮಾಡಿದ್ರು ಅಂತ ಅವಳಿಗೆ ತಿಳಿತಿಲ್ಲ. ಅಷ್ಟರಲ್ಲಿ ಸುರಕ್ಷಾ ಮಾತ್ರೆ ಪ್ರಭಾವದಿಂದ ಗಾಢ ನಿದ್ದೆಗೆ ಜಾರಿದ್ಲು. ಮರುದಿನ ಮುಂಜಾನೆ ಸುರಕ್ಷಾಗೆ ಬೇಗನೆ ಎಚ್ಚರ ಆಯಿತು. ಅವಳ ಮನಸ್ಸಿನಲ್ಲಿ ಸಾಮ್ರಾಟ್ನ ಆ ಕೆಂಪು ಕಣ್ಣುಗಳೇ ಸುಳಿತಾ ಇದ್ವು. ಆದರೆ ತನ್ನ ತಂದೆ ತಾಯಿಯ ನೆನಪು ಬಂದಾಗ ಅವಳು ಒಂದು ಕಠಿಣ ನಿರ್ಧಾರ ತೆಗೆದುಕೊಂಡ್ಳು. ಪಕ್ಕದಲ್ಲೇ ಕುರ್ಚಿಯಲ್ಲಿ ನಿದ್ದೆ ಹೋಗಿದ್ದ ಬಿಂದುವಿನ ಶ್ರಮವನ್ನು ಕಂಡು ಅವಳಿಗೆ ಬೇಸರವಾಯಿತು.
ಸುರಕ್ಷಾ ಮೆಲ್ಲನೆ ಬಿಂದುವಿನ ಭುಜ ಮುಟ್ಟಿ ಎಪ್ಸಿದ್ಲು. ಬಿಂದು ಎಚ್ಚರಗೊಂಡು, ಈಗ ಹೇಗಿದೆ ಸುರಕ್ಷಾ, ಆರಾಮವಾಗಿದೆಯಾ ಅಂತ ಕೇಳಿದ್ಲು. ಸುರಕ್ಷಾ, ನಾನು ಆರಾಮಾಗಿದ್ದೀನಿ ಬಿಂದು, ನೀನು ಹೋಗಿ ಮಲಗು ಅಂತ ಹೇಳಿ ಅವಳನ್ನು ಮಲಗಿಸಿ ತಾನು ಫ್ರೆಶ್ ಆಗಲು ಹೋದಳು. ನಂತರ ಒಂದು ವೈಟ್ ಪೇಪರ್ನಲ್ಲಿ ತನ್ನ ನಿರ್ಧಾರವನ್ನು ಬರೆದು ಬ್ಯಾಗ್ನಲ್ಲಿ ಇಟ್ಕೊಂಡ್ಳು. ನಾನು ಆಸ್ಪತ್ರೆಗೆ ಹೋಗ್ತಿದ್ದೀನಿ ಅಂತ ಚೀಟಿ ಬರೆದಿಟ್ಟು ಹೊರಟಳು. ಆಸ್ಪತ್ರೆಯಲ್ಲಿ ಸುರಕ್ಷಾ ಆಸ್ಪತ್ರೆಗೆ ಕಾಲಿಡ್ತಿದ್ದಂತೆ ರಿಸೆಪ್ಷನಿಸ್ಟ್ ಸ್ಟೆಲ್ಲಾ, ಮೇಡಮ್, ಸಾಮ್ರಾಟ್ ಸರ್ ನಿಮ್ಮನ್ನು ಬಂದ ತಕ್ಷಣ ಕ್ಯಾಬಿನ್ಗೆ ಬರೋದಕ್ಕೆ ಹೇಳಿದ್ದಾರೆ ಅಂದ್ಲು. ಸಾಮ್ರಾಟ್ ಹೆಸರನ್ನು ಕೇಳಿದೊಡನೆ ಸುರಕ್ಷಾಳ ಮೈ ಬೆವರುವಂತಾಯಿತು. ಕಾಲುಗಳು ನಡುಗತೊಡಗಿದ್ವು. ರಿಜಿಸ್ಟರ್ನಲ್ಲಿ ಸಹಿ ಮಾಡುವಾಗ ಅವಳ ಕೈ ಅತಿಯಾಗಿ ನಡುಗ್ತಿತ್ತು. ಸ್ಟೆಲ್ಲಾ ಗಾಬರಿಯಿಂದ, ಏನಾಯ್ತು ಮೇಡಮ್, ನಿಮ್ಮ ಕೈ ಯಾಕೆ ಹೀಗೆ ನಡುಗ್ತಿದೆ ಅಂತ ಕೇಳಿದ್ಲು. ಸುರಕ್ಷಾ, ನಾನು ಆರಾಮಾಗಿದ್ದೀನಿ ಅಂತ ಹೇಳಿ ಅಲ್ಲಿಂದ ಹೊರಟುಬಿಟ್ಲು. ಇದೆಲ್ಲವನ್ನು ಸಾಮ್ರಾಟ್ ತನ್ನ ಕ್ಯಾಬಿನ್ನಲ್ಲೇ ಕೂತು CCTVಯಲ್ಲಿ ನೋಡಿ ಕ್ರೂರವಾಗಿ ನಗ್ತಿದ್ದ. ಸುರಕ್ಷಾ ಸಾಮ್ರಾಟ್ನ ಹತ್ರ ಹೋಗೋ ಬದಲು ನೇರವಾಗಿ ಡೀನ್ ಚೇಂಬರ್ಗೆ ಹೋಗಿ ಬಾಗಿಲು ತಟ್ಟಿದ್ಲು. ಡೀನ್ ಒಳಗೆ ಬರಲು ಹೇಳಿದಾಗ ಸುರಕ್ಷಾ ತನ್ನ ಟ್ರಾನ್ಸ್ಫರ್ ಪತ್ರವನ್ನು ಅವರ ಮುಂದೆ ಇಟ್ಲು. ಇದೇನು ಸುರಕ್ಷಾ, ಇದ್ದಕ್ಕಿದ್ದಂತೆ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಯಾಕೆ ಕೇಳ್ತಿದ್ಯಾ ಅಂತ ಡೀನ್ ಕೇಳಿದ್ರು. ಸುರಕ್ಷಾ, ನನಗೆ ಮನೆ ನೆನಪಾಗ್ತಿದೆ, ಪ್ಲೀಸ್ ಸರ್ ಅಂತ ಬೇಡ್ಕೊಂಡ್ಳು. ಅಷ್ಟರಲ್ಲಿ ಡೀನ್ ಮೊಬೈಲ್ಗೆ ಸಾಮ್ರಾಟ್ನಿಂದ ಮೆಸೇಜ್ ಬಂತು. ಅದನ್ನು ನೋಡಿ ಡೀನ್, ನೋಡಿ ಸುರಕ್ಷಾ, ಈ ಆಸ್ಪತ್ರೆಗಳೆಲ್ಲ ಈಗ ಸಾಮ್ರಾಟ್ ಅವರ ಅಧೀನದಲ್ಲಿದೆ, ನೀನು ಈ ಪತ್ರವನ್ನು ಅವರಿಗೆ ಕೊಡಬೇಕು ಅಂತ ಹೇಳಿ ಪತ್ರವನ್ನು ವಾಪಸ್ ನೀಡಿದ್ರು. ಸುರಕ್ಷಾಳ ಎದೆಯಲ್ಲಿ ನಡುಕ ಶುರುವಾಯಿತು. ಆದರೆ ಇಲ್ಲಿ ಇರೋದು ಅಪಾಯಕಾರಿ ಅಂತ ತಿಳಿದು ಅವಳು ಸಾಮ್ರಾಟ್ನ ಕ್ಯಾಬಿನ್ ಕಡೆ ನಡೆದ್ಲು. ಲಿಫ್ಟ್ ಬಾಗಿಲು ತೆರೆದಾಗ ಅವಳ ಭಯ ಮತ್ತಷ್ಟು ಹೆಚ್ಚಾಯಿತು. ಮೆಲ್ಲನೆ ಅವನ ಕೋಣೆ ಬಾಗಿಲು ತಟ್ಟಿದಾಗ ಸಾಮ್ರಾಟ್ ತಕ್ಷಣವೇ ಕಮಿನ್ ಅಂದ. ಸುರಕ್ಷಾ ತನ್ನ ಟ್ರಾನ್ಸ್ಫರ್ ಪತ್ರವನ್ನು ಸಾಮ್ರಾಟ್ನ ಮುಂದೆ ಇಟ್ಲು. ಆದರೆ ಅವನದನ್ನು ಓದದೆಯೇ ನಿರ್ಲಕ್ಷ್ಯದಿಂದ ಚೂರು ಚೂರು ಮಾಡಿ ಡಸ್ಟ್ಬಿನ್ಗೆ ಎಸೆದ. ಸುರಕ್ಷಾ ಆಘಾತಕ್ಕೊಳಗಾಗಿ, ಯಾಕೆ ಹೀಗೆ ಮಾಡಿದಿರಿ ಸರ್ ಅಂತ ಕೇಳಿದ್ಲು. ಸಾಮ್ರಾಟ್ ಉತ್ತರಿಸೋ ಬದಲು ತನ್ನ ಡ್ರಾಯರ್ನಿಂದ ಕೆಲವು ಪೇಪರ್ಗಳನ್ನ ತೆಗೆದು ಅವಳ ಮುಂದೆ ಹಾಕಿ, ಸೈನ್ ಇಟ್ ಅಂದ. ಸುರಕ್ಷಾ ಪೇಪರ್ಗಳನ್ನ ಓದಿದಾಗ ಅವಳು ದಂಗಾದ್ಲು. ಆ ಅಗ್ರಿಮೆಂಟ್ನಲ್ಲಿ ಬರೆದಿರೋದು ಕಂಡು ಅವಳಿಗೆ ವಿಪರೀತ ಸಿಟ್ಟು ಬಂತು. ಇದೇನು ಸರ್, ನೀವು ಹೆಣ್ಮಕ್ಳ ಹತ್ರ ಹೀಗೆ ಮಾತಾಡೋದು, ನಾನು ಯಾಕೆ ನಿಮ್ಮನ್ನು ಮದುವೆ ಆಗಬೇಕು ಅಂದ್ಲು. ಸಾಮ್ರಾಟ್ ನಕ್ಕು, ನಾನು ಅಲ್ಲಿ ಮದುವೆ ಬಗ್ಗೆ ಏನು ಬರೆದಿಲ್ವಲ್ಲ ಅಂದ. ಸುರಕ್ಷಾ ಗಾಬರಿಯಿಂದ, ಹಾಗಾದರೆ ಅಂದ್ಲು. ಹೌದು, ನೀನು 3 ತಿಂಗಳ ಕಾಲ ನನ್ನ ಅಧೀನದಲ್ಲಿರಬೇಕು, ನನ್ನ ಮನೆ ಕೆಲಸ ಮಾಡೋಳಾಗಿ, ಅಡುಗೆ ಮಾಡೋಳಾಗಿ ಇರಬೇಕು ಅಂತ ಸಾಮ್ರಾಟ್ ಹೇಳಿದಾಗ ಸುರಕ್ಷಾ ಕೋಪದಿಂದ ಶಟ್ ಅಪ್ ಅಂತ ಕಿರ್ಚಿದ್ಲು. ಅವಳ ಆ ಕಿರುಚಾಟ ಸಾಮ್ರಾಟ್ಗೆ ಇಷ್ಟ ಆಗಲಿಲ್ಲ. ಅವನು ತಕ್ಷಣ ಅವಳ ಮುಂದೆ ಬಂದು ಕೆಂಪು ಕಣ್ಣುಗಳಿಂದ, ನನ್ನ ಮುಂದೆ ಧ್ವನಿ ಎತ್ತೋದಕ್ಕೆ ಹೋಗ್ಬೇಡ, ಇಲ್ದಿದ್ರೆ ಕೊಂದು ಬಿಡ್ತೀನಿ ಅಂತ ಗರ್ಜಿಸ್ದ. ಸುರಕ್ಷಾ ಭಯದಿಂದ ಸ್ತಬ್ಧಳಾದ್ಲು. ಸಾಮ್ರಾಟ್ ಅವಳ ಮುಖದ ಹತ್ತಿರ ಬಂದು, ನಾನು ಹೇಳಿದ ಹಾಗೆ ಸಹಿ ಮಾಡು, ಇಲ್ದಿದ್ರೆ ನಿನಗೆ ಖಂಡಿತ ಒಳ್ಳೆಯದಾಗೋದಿಲ್ಲ ಅಂದ. ಅಷ್ಟು ಹೊತ್ತಿನವರೆಗೆ ಅಡಗಿದ್ದ ಸುರಕ್ಷಾಳ ಧೈರ್ಯ ಹೊರಬಂತು. ನಾನು ಈ ಒಪ್ಪಂದಕ್ಕೆ ಸತ್ರು ಒಪ್ಪೋದಿಲ್ಲ ಅಂದ್ಲು. ನೀನು ಒಪ್ಕೊಳ್ತೀಯಾ, ನಿನ್ನಷ್ಟಕ್ಕೆ ನೀನೇ ಒಪ್ಪಿ ನನ್ನ ಹತ್ರ ಬರ್ತೀಯಾ ಅಂತ ಸಾಮ್ರಾಟ್ ಕುಹಕವಾಗಿ ನಕ್ಕ. ನಾನು ಒಪ್ಪೋದಿಲ್ಲ ಅಂತ ಸುರಕ್ಷಾಲಿಂದ ಹೊರಡಲು ಹೋದ್ಲು. ತಕ್ಷಣ ಸಾಮ್ರಾಟ್ ಅವಳ ಕೂದಲು ಹಿಡಿದು ಎಳೆದು ತನ್ನ ಫೋನ್ನಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿ ಅವಳ ಕಣ್ಣು ಮುಂದೆ ಹಿಡ್ದ. ಆ ವಿಡಿಯೋ ನೋಡಿದ ಸುರಕ್ಷಾಳ ಧೈರ್ಯವೆಲ್ಲ ಉರಿದು ಬೂದಿಯಾಯಿತು. ಆ ವಿಡಿಯೋದಲ್ಲಿ ಪೊಲೀಸರು ಅವಳ ತಂದೆಯನ್ನು ಬಂಧಿಸ್ತಿದ್ರು. ಬ್ಯಾಂಕ್ ಆಡಿಟರ್ ರಾಮಕೃಷ್ಣ ಅವರು ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ ಎಂಬ ಸುಳ್ಳು ಸುದ್ದಿ ಚಾನೆಲ್ಗಳಲ್ಲಿ ಬರ್ತಿತ್ತು. ಸುರಕ್ಷಾ ಅಳ್ತಾ, ಡ್ಯಾಡಿ ಅಂದ್ಲು. ಹೌದು, ಈಗ ಹೇಳು, ಸಹಿ ಮಾಡ್ತೀಯಾ ಅಂತ ಸಾಮ್ರಾಟ್ ಕೇಳ್ದ. ಸುರಕ್ಷಾ ಕಣ್ಣೀರನ್ನು ಒರೆಸ್ಕೊಂಡು, ಸತ್ರು ಮಾಡಲ್ಲ, ನನ್ನವರನ್ನು ಹೇಗೆ ಉಳಿಸ್ಕೊಳ್ಬೇಕಂತ ನಂಗೆ ಗೊತ್ತು ಅಂತ ಅಲ್ಲಿಂದ ಓಡಿ ಹೋದ್ಲು. ಸುರಕ್ಷಾ ಕೆಳಗೆ ಬಂದು ತನ್ನ ತಂದೆಗೆ ಫೋನ್ ಮಾಡಿದ್ಲು. ಆದರೆ ಅದು ಸ್ವಿಚ್ ಆಫ್ ಇತ್ತು.
ಇದೆಲ್ಲ ಸಾಮ್ರಾಟ್ನ ಕೆಲಸ ಅಂತ ಅವಳಿಗೆ ತಿಳಿಯಿತು. ಅವಳು ಡೀನ್ ಹತ್ರ ಹೋಗಿ ರಜೆ ಕೇಳಿದ್ಲು. ಆದರೆ ಡೀನ್ ಸಾಮ್ರಾಟ್ ಅವರ ಅನುಮತಿ ಇಲ್ಲದೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೈ ಚೆಲ್ಲಿದ್ರು. ಸುರಕ್ಷಾ ಮತ್ತೆ ಸಾಮ್ರಾಟ್ನ ಕ್ಯಾಬಿನ್ಗೆ ಹೋದ್ಲು. ಈ ಬಾರಿ ಅವಳಲ್ಲಿ ಭಯದ ಬದಲು ದೃಢ ನಿರ್ಧಾರ ಇತ್ತು. ನನಗೆ ರಜೆ ಬೇಕು ಅಂತ ಕೇಳಿದ್ಲು. ನಾನು ಕೊಡಲ್ಲ ಅಂತ ಸಾಮ್ರಾಟ್ ಒಂದೇ ಮಾತಿನಲ್ಲಿ ಹೇಳ್ದ. ಸುರಕ್ಷಾ ಅಸಹಾಯಕಳಾಗಿ ಪ್ಲೀಸ್ ಸರ್ 1 ವಾರ ರಜೆ ಕೊಡಿ ಅಂತ ಬೇಡ್ಕೊಂಡ್ಳು. ಸಾಮ್ರಾಟ್ ಕಠಿಣವಾಗಿ ನೀನು ಸಹಿ ಮಾಡಿದ್ರೆ ನಿನ್ನ ತಂದೆಯನ್ನು ಈ ಕೇಸ್ನಿಂದ ಹೊರಗೆ ತರ್ತೀನಿ, ನಿರ್ಧಾರ ನಿನ್ನದು ಅಂದ. ಸುರಕ್ಷಾಗೆ ಬೇರೆ ದಾರಿ ಕಾಣಲಿಲ್ಲ. ಅವಳು ಒಮ್ಮೆ ತನ್ನ ತಂದೆ ತಾಯಿಯನ್ನು ನೋಡಿ ಬರ್ತೀನಿ, ಆಮೇಲೆ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಬೇಡ್ಕೊಂಡ್ಳು. ಅದಕ್ಕೆ ಸಾಮ್ರಾಟ್ ಅಟ್ಟಹಾಸದಿಂದ ನಗ್ತಾ, ಇಲ್ಲಿರೋದು ಯಾರು ಅಂದ್ಕೊಂಡೆ? ಈ ಕಥೆಯೆಲ್ಲ ನನ್ನ ಹತ್ರ ಬೇಡ. ನಾನು ಸಿಂಹ, ಸಾಮ್ರಾಟ್, ನಿನ್ನ ಹಣೆ ಬರಹವನ್ನೇ ಬದಲಾಯಿಸಲು ಬಂದಿರೋ ರಾವಣ ಬ್ರಹ್ಮ ಅಂತ ಗರ್ಜಿಸಿ ಅವಳಕ್ಕೆ ನಿನ್ನ ಗಟ್ಟಿಯಾಗುತ್ತದ. ಸುರಕ್ಷಾ ಅಸಹ್ಯದಿಂದ ಅವನ ಬಲವಾಗಿ ತಳ್ಳಿದ್ಲು. ಛೀ, ನಿನ್ನಂಥವನ ಹತ್ರ ಕರುಣೆ ಕೇಳಿದ ನನ್ನ ಬುದ್ಧಿಯೇ ಸರಿ ಇಲ್ಲ. ನನಗೆ ನಿನ್ನ ಪರ್ಮಿಷನ್ ಬೇಡ, ಈ ಓದು ಬೇಡ, ನಾನು ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಓಡಿ ಹೋದ್ಲು. ಅವಳು ಅಳುತ್ತಾ ಆಸ್ಪತ್ರೆಯಿಂದ ಹೊರಬರೋದನ್ನು ಸಾಮ್ರಾಟ್ ತನ್ನ ಸಿಸ್ಟಮ್ನಲ್ಲಿ ನೋಡ್ತಾ, ಎಷ್ಟು ದೂರ ಓಡ್ತೀಯ ಓಡು, ಕೊನೆಗೆ ನೀನು ನನಗೆ ಸಿಗಲೇಬೇಕು ಅಂತ ತನ್ನ ಮುಂದೆ ಇದ್ದ ಗಾಜಿನ ಟೇಬಲನ್ನು ಬಲವಾಗಿ ಗುದ್ದಿದ. ಆ ಗಾಜು 1000 ಚೂರುಗಳಾಗಿ ಅವನ ಕೈಯಿಂದ ರಕ್ತ ಬರತೊಡಗಿತು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.